ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಶಾಶ್ವತ ನೀರಾವರಿ ಯೋಜನೆಗೆ ಆಗ್ರಹಿಸಿ ರೈತರು ನಡೆಸುತ್ತಿರುವ ಸತ್ಯಾಗ್ರಹ 3ನೇ ದಿನವೂ ಮುಂದುವರೆದಿದೆ. ಸತ್ಯಾಗ್ರಹ ಸ್ಥಳಕ್ಕೆ ಜೆಡಿಎಲ್ಪಿ ನಾಯಕ ಹಾಗೂ ಚಿಕ್ಕನಾಯಕನಹಳ್ಳಿ ಶಾಸಕ ಸಿಬಿ ಸುರೇಶ್ ಬಾಬು ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಆಲಿಸಿ ನೀರಾವರಿ ಯೋಜನೆಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿದ ಶಾಸಕ ಸಿಬಿ ಸುರೇಶ್ ಬಾಬು ತಾಲೂಕಿನ ಅಭಿವೃದ್ಧಿ ಹಾಗೂ ಶಾಶ್ವತ ನೀರಾವರಿ ಯೋಜನೆ ಜಾರಿಗೆ ಬದ್ಧರಾಗಿರುವುದಾಗಿ ಭರವಸೆ ನೀಡಿದರು. ಚಿಕ್ಕನಾಯಕನಹಳ್ಳಿ ತಾಲೂಕು ಕಚೇರಿ ಮುಂಭಾಗ ಕಳೆದ 3 ದಿನಗಳಿಂದ ರೈತರು ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ತಾಲೂಕಿನ ವಿವಿಧ ಭಾಗಗಳಿಗೆ ಶಾಶ್ವತ ನೀರಾವರಿ ಯೋಜನೆ ಕಲ್ಪಿಸುವಂತೆ ಒತ್ತಾಯಿಸಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಶಾಸಕ ಸಿಬಿ ಸುರೇಶ್ ಬಾಬು ರೈತರ ಜೊತೆಯಲ್ಲಿಯೇ ಕುಳಿತು ಸಮಸ್ಯೆಗಳನ್ನು ಆಲಿಸಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಶಾಶ್ವತ ನೀರಾವರಿ ಯೋಜನೆ ಕಲ್ಪಿಸಲು ಸರ್ಕಾರದ ಮಟ್ಟದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಶಾಸಕ ಸುರೇಶ್ ಬಾಬು, ನವಿಲೆಕೆರೆ ಕಾಮಗಾರಿ ಮಂಗಳವಾರದ ಒಳಗೆ ಪೂರ್ಣಗೊಳ್ಳಲಿದೆ. ರೈತರ ಸಲಹೆಗಳನ್ನು ಪಡೆದು ಮುಂದಿನ ಯೋಜನೆಗಳನ್ನು ರೂಪಿಸಲಾಗುವುದು. ಹೇಮಾವತಿ ಯೋಜನೆಯ ಮೂಲಕ ಹಲವು ಪಂಚಾಯಿತಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದಿದ್ದಾರೆ. ನಾನು ಅಧಿಕಾರಕ್ಕೆ ಬಂದ್ಮೇಲೆ ಶುರು ಮಾಡಿದ್ದು ಡಿಸೆಂಬರ್ ಇಂದ ನೀವು ಮಾಡಿರೋದು ಕಳೆದ 5 ವರ್ಷ ಇದನ್ನ ಮುಟ್ಟೇ ಇಲ್ಲ. ಯಾರು ನಿಮ್ ಜೊತೆನೆ ಇಟ್ಕೊಂಡು ಮಾಡ್ತಾ ಇದೀವಿ. ನಾವು ನಿಮ್ಮನ್ನ ವಿಶ್ವಾಸಕ್ಕೆ ತಗೊಂಡೇ ಮಾಡ್ತಾ ಇದೀವಿ. ನಾನು ವಿಶ್ವಾಸಕ್ಕೆ ತಗೊಂಡೇ ಕೆಲಸ ಮಾಡ್ಕೊಂಡ್ ಬರ್ತಾ ಇದೀನಿ ಪ್ರಾರಂಭದಿಂದ. ಗೊತ್ತಾಯ್ತಾ? ನಿಮ್ಮನ್ನ ವಿಧಾನಸೌಧಕ್ಕೆ ಸಿಇನ ಎಲ್ಲಾರನ್ನು ನಿಮ್ ಎದುರಿಗೆ ಕರೆಸಿ ಮಾತಾಡೇ ಮಾಡ್ತಾ ಇದ್ದೀನಿ. ನಾನು ಅದ್ರಲ್ಲಿ ಖಂಡಿತ ಮಾಡಿಸ್ತೀನಿ. ನೀವ್ ಹೇಳಿದ್ರೆ ನೋಡ, ನಮ್ಗೆ ಮಧು ರೈತರು ಹೇಳ್ದಂಗೆ ಕೇಳೋದು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ನಾನೇನಂದ್ರೆ ನಾವು ಟ್ರಾನ್ಸ್ಪರೆಂಟ್ ಆಗಿ, ನಾನು ಸುಳ್ಳು ಹೇಳಕ್ ತಯಾರಿಲ್ಲ. ನೇರವಾಗಿ ನಿಮಗೆ ಕೆಲಸ ಮಾಡೋದಕ್ಕೆ ನಾನು ನಿಮ್ಮ ಜೊತೆ ಯಾವತ್ತೂ ಕೂಡ ಇರ್ತೀನಿ. ರೈತರಿಗೆ ನೀರು ಬರೋದಕ್ಕೆ ನಿಮ್ಮ ಜೊತೆಲೇ ಇಟ್ಕೊಂಡು ಎಲ್ಲ ಕೆಲಸಗಳನ್ನೂ ಮಾಡ್ತೀನಿ. ನಿಮ್ಮ ಎದುರಿಗೆ ಮಾಡ್ತೀವಿ, ಆ ಸಮಕ್ಷಮದಲ್ಲೇ. ಅದರಲ್ಲಿ ಎರಡನೇ ಮಾತಿಲ್ಲ. ಅದಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ, ಇಲ್ಲ ಅಂತಲ್ಲ. ನಾನು ಹೇಳಿದ್ದೀನಿ, ಎಲ್ಲ ರಾಜಕಾರಣಿಗಳು, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಸ್ವಾಮೀಜಿಗಳು ಎಲ್ಲರೂ ಕೂಡ ಕೈ ಜೋಡಿಸಿರೋದ್ರಿಂದನೇ ಈ ಹಂತಕ್ಕೆ ಬಂದಿರೋದು ಅಂತ ನಾನು ಓಪನ್ ಆಗಿ ಹೇಳ್ತೀನಿ. ಅದರಿಂದ ಮುಂದೆನೂ ಕೂಡ ಯಾವ್ಯಾವುದು ಆಗಬೇಕು ಅದೆಲ್ಲದನ್ನು ಕೂಡ ಎಲ್ಲ ಜೊತೆಲಿ ಇಟ್ಕೊಂಡೆ ಮಾಡ್ಕೊಂಡು ಹೋಗೋಣ. ಎಲ್ಲರಿಗೂ ಕಾಳಜಿ, ರೈತರ ಬಗ್ಗೆ ಕಾಳಜಿ ಇದೆ. ರೈತರ ಹೋರಾಟಕ್ಕೆ ಶಾಸಕ ಸುರೇಶ್ ಬಾಬು ಸಂಪೂರ್ಣ ಬೆಂಬಲ ನೀಡಿದ್ದು ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡಿದ್ದಾರೆ. ಒಟ್ಟಾರೆ ಶಾಶ್ವತ ನೀರಾವರಿ ಯೋಜನೆಗಾಗಿ ಆಗ್ರಹಿಸಿರುವ ರೈತರ ಸತ್ಯಾಗ್ರಹ 3ನೇ ದಿನಕ್ಕೆ ಕಾಲಿಟ್ಟಿದ್ದು, ಶೀಘ್ರ ರೈತರ ಬೇಡಿಕೆಗಳು ಈಡೇರುತ್ತಾ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.